ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ಮೋದಿ ಸರ್ಕಾರದಿಂದ ವಕ್ಫ್ ಆಸ್ತಿಗಳಿಗೆ ಡಿಜಿಟಲ್ ಮೂಗುದಾರವನ್ನ ಹಾಕಲಾಗಿದೆ. ಈಗಾಗಲೇ ನಿಮ್ಗೆಲ್ರಿಗೂ ಗೊತ್ತಿರುವಂತ ವಿಷಯ ಇದು. ವಕ್ಫ್ ವಿವಾದಿತ ಆಸ್ತಿಗೆ ಸಂಬಂಧಪಟ್ಟಂತೆ ರಾಜ್ಯಾದ್ಯಂತ ಒಂದಷ್ಟು ಕಡೆ ಮೌನ ಪ್ರತಿಭಟನೆಗಳು ನಡೀತಾ ಇದೆ. ಹೀಗಿರ್ತಕ್ಕಂತಹ ಸಂದರ್ಭದಲ್ಲಿ ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯದಲ್ಲಿ ಈ ಒಂದು ವಿಚಾರಣೆ ಇನ್ನೂ ಕೂಡ ನಡೀತಾ ಇದೆ. ಇಂತಹ ಸಂದರ್ಭದಲ್ಲೇ ಈ ಒಂದು ವಿವಾದಿತ ವಕ್ಫ್ ಆಸ್ತಿಗಳನ್ನ ಡಿಜಿಟಲೀಕರಣ ಮಾಡಬೇಕು ಅಂತ ಹೇಳಿ ಮೋದಿ ಸರ್ಕಾರ ಈಗ ಸಿದ್ಧವಾಗಿದೆ. ಹಾಗಾದ್ರೆ ಹೊಸ ನಿಯಮವನ್ನ ಮೋದಿ ಸರ್ಕಾರ ಪ್ರಕಟವನ್ನ ಮಾಡಿತು. ಕೇಂದ್ರದಿಂದ ಆಸ್ತಿ ವಿವರವನ್ನ ಕೇಳಲಾಗ್ತಾ ಇದೆ. ಹಾಗಾದರೆ ಮೋದಿ ಸರ್ಕಾರದಿಂದ ವಕ್ಫ್ ಆಸ್ತಿಗಳಿಗೆ ಹಾಕಿರ್ತಕ್ಕಂಥ ಡಿಜಿಟಲ್ ಮೂಗುದಾರ ಅಂದ್ರೆ ಏನು? ಡಿಜಿಟಲೀಕರಣ ಅಂತ ಹೇಳಿದ್ರೆ ಏನೆಲ್ಲ ಅಂಶಗಳು ಅದರಲ್ಲಿ ಬರುತ್ತೆ? ಇದರಿಂದ ವಕ್ಫ್ ಆಸ್ತಿಗಳಿಗೆ ಏನಾದರೂ ತೊಂದರೆ ಉಂಟಾಗುತ್ತಾ? ಏನೆಲ್ಲ ಅಂಶಗಳು ಪ್ರಮುಖವಾದ ಪಾತ್ರವನ್ನ ವಹಿಸ್ತವೆ? ಇದರ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಅನ್ನ ನಾನು ನಿಮ್ಗೆ ಕೊಡ್ತಾ ಹೋಗ್ತೀನಿ. ಕರ್ನಾಟಕ ನ್ಯೂಸ್ 9ಗೆ ಸ್ವಾಗತ. ನಾನು ವಿಮಲಾ ನಾಗರಾಜ್. ಹೌದು ಸ್ನೇಹಿತರೆ, ಈಗಾಗಲೇ ಈ ಒಂದು ವಿವಾದಿತ ವಕ್ಫ್ ಕಾಯ್ದೆಗೆ ತಿದ್ದುಪಡಿಯನ್ನ ಮಾಡಲಾಗಿದೆ. ಹೀಗಾಗಿ ತಿದ್ದುಪಡಿಯನ್ನ ಮಾಡಬಾರದು ಅಂತ ಹೇಳಿ ರಾಜ್ಯಾದ್ಯಂತ ಒಂದಷ್ಟು ಕಡೆ ಮೌನ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಎಲ್ಲರೂ ಕೂಡ ಮಸೀದಿಗಳ ಬಳಿ ಹೋಗ್ಬಿಟ್ಟು ಮೌನ ಪ್ರತಿಭಟನೆಯನ್ನ ನಡೆಸಿ ವಕ್ಫ್ ಕಾಯ್ದೆಗೆ ತಿದ್ದುಪಡಿಯನ್ನ ತರಬಾರದು ಅಂತ ಹೇಳಿ ಪ್ರತಿಭಟನೆಗಳನ್ನ ನಡೆಸ್ತಾ ಇದ್ದಾರೆ. ಹೀಗಿರುವಾಗಲೇ ಸುಪ್ರೀಂ ಕೋರ್ಟ್ ನಲ್ಲಿ ವಕ್ಫ್ ಒಂದು ವಿವಾದಿತ ಆಸ್ತಿ ಪ್ರಕರಣ ಏನಿದೆ, ಇದು ಸುಪ್ರೀಂ ಕೋರ್ಟ್ ನಲ್ಲಿ ಮೊಕದ್ದಮೆ ಹೂಡಿರೋದ್ರಿಂದ ಇದು ಇನ್ನೂ ಕೂಡ ತೀರ್ಪು ಪ್ರಕಟ ಆಗಿಲ್ಲ. ಅಲ್ಲಿ ವಿಚಾರಣೆ ನಡೀತಾ ಇದೆ. ಹೀಗಿರುವಾಗಲೇ ಈಗ ಕೇಂದ್ರ ಸರ್ಕಾರ ಡಿಜಿಟಲ್ ಮೂಗುದಾರವನ್ನ ಹಾಕ್ಲಿಕ್ಕೆ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದು ಇದು ಇಷ್ಟರಲ್ಲೇ ಜಾರಿಗೆ ಬರುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹೌದು, ಯಾಕಂತಂದ್ರೆ ದೇಶದಾದ್ಯಂತ ಲಕ್ಷಾಂತರ ರೂಪಾಯಿ ಮೌಲ್ಯದ ವಕ್ಫ್ ಆಸ್ತಿ ಇದೆ. ಹೀಗಾಗಿ ವಕ್ಫ್ ಆಸ್ತಿಯ ಬಗ್ಗೆ ಮೌಲ್ಯೀಕರಣ ಆಗಬೇಕು, ಎಲ್ರಿಗೂ ಕೂಡ ಅದು ಪಾರದರ್ಶಕವಾಗಿ ಕಾಣಬೇಕು. ವಕ್ಫ್ ಆಸ್ತಿ ಎಷ್ಟಿದೆ, ವಕ್ಫ್ ಆಸ್ತಿ ಏನೇನಕ್ಕೆ ಬಳಕೆ ಆಗ್ತಾ ಇದೆ, ಅದರಿಂದ ಎಷ್ಟೆಲ್ಲ ಇನ್ಕಮ್ ಬರ್ತಿದೆ, ಅದನ್ನ ಯಾರಾದ್ರೂ ದುರುಪಯೋಗ ಪಡಿಸ್ಕೊಳ್ತಿದ್ದಾರಾ? ದುರುಪಯೋಗ ಪಡಿಸ್ಕೊಳ್ತಿರೋದು ಗೊತ್ತಾಗಬೇಕು ಅಂತ ಹೇಳಿದ್ರೆ ಈ ಒಂದು ವಕ್ಫ್ ಆಸ್ತಿ ಏನಿದೆ ಅದರಲ್ಲಿ ಪಾರದರ್ಶಕತೆ ತುಂಬಾ ಮುಖ್ಯ ಆಗುತ್ತೆ. ಹೀಗಾಗಿ ಮೋದಿ ಸರ್ಕಾರ ಈ ಒಂದು ಹೊಸ ರೂಲ್ಸ್ ಅನ್ನ ಮಾಡಿದ್ದು, ಈ ರೂಲ್ಸ್ ಏನಾದ್ರೂ ಜಾರಿಗೆ ಬಂತು ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕೂಡ ವಕ್ಫ್ ಆಸ್ತಿ ಏನಿದೆ ಅದು ಸಂಪೂರ್ಣ ಪಾರದರ್ಶಕವಾಗಿರುತ್ತೆ. ಜನಸಾಮಾನ್ಯರು ಕೂಡ ಕುಳಿತುಕೊಂಡು ನೋಡಬಹುದು ವಕ್ಫ್ ಆಸ್ತಿ ಎಷ್ಟಿದೆ, ಏನಕ್ಕೆಲ್ಲ ಬಳಕೆ ಆಗ್ತಿದೆ, ಯಾರು ಈ ವಕ್ಫ್ ಆಸ್ತಿಯನ್ನ ಅನುದಾನದ ರೂಪದಲ್ಲಿ ಕೊಟ್ಟಿದ್ದಾರೆ ಅಥವಾ ಕೊಡುಗೆಯ ರೂಪದಲ್ಲಿ ಕೊಟ್ಟಿದ್ದಾರೆ, ಇದರ ಬಗ್ಗೆ ಎಲ್ಲ ಸಂಪೂರ್ಣವಾದ ಮಾಹಿತಿ ಸಿಗ್ತಾ ಹೋಗುತ್ತೆ. ಇನ್ನು ಸ್ನೇಹಿತರೆ, ಪಾರದರ್ಶಕತೆ ಮತ್ತೆ ದಕ್ಷತೆಯನ್ನ ತರಲು, ಪಾರದರ್ಶಕತೆ ಮತ್ತೆ ದಕ್ಷತೆ ಎರಡೂ ಕೂಡ ವಕ್ಫ್ ಏನು ವಿವಾದಿತ ಆಸ್ತಿ ಇದೆಯಲ್ಲ, ಈ ಒಂದು ವಕ್ಫ್ ವಿವಾದಿತ ಆಸ್ತಿಯಲ್ಲಿ ಪಾರದರ್ಶಕತೆ ಮತ್ತೆ ದಕ್ಷತೆ ಎರಡೂ ಕೂಡ ಬಂತು ಅಂತ ಹೇಳಿದ್ರೆ ಆ ಆಸ್ತಿಯನ್ನ ಕರೆಕ್ಟ್ ಆಗಿ ಯೂಸ್ ಮಾಡ್ಕೊತಾರೆ. ಹೀಗಾಗಿ ಅದರಲ್ಲಿ ಯಾವುದೇ ರೀತಿಯ ಮೋಸ ಅನ್ನೋದು ಆಗೋದಿಲ್ಲ. ಹೀಗಾಗಿ ವಕ್ಫ್ ಆಸ್ತಿಗಳ ಪಾರದರ್ಶಕತೆಯನ್ನ ಕಾಪಾಡ್ಲಿಕ್ಕೋಸ್ಕರ ಕೇಂದ್ರದಿಂದ ಆಸ್ತಿ ವಿವರವನ್ನ ಕೇಳ್ತಾ ಇದ್ದಾರೆ. ಅದು ಕೂಡ ಡಿಜಿಟಲೀಕರಣದಲ್ಲಿ ಇರಬೇಕು ಅಂತ ಹೇಳಲಾಗ್ತಿದೆ. ಇನ್ನು ಆಸ್ತಿಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಅವ್ಯವಹಾರಗಳು ನಡೀತಿದೆ ಅನ್ನೋದು ಒಂದಷ್ಟು ಪ್ರಕರಣಗಳಲ್ಲಿ ರುಜುವಾತಾಗಿದೆ. ಹೀಗಾಗಿ ಇದೆಲ್ಲವನ್ನ ಕೂಡ ತಡೆಗಟ್ಟಬೇಕು, ಆಸ್ತಿಯ ಲೆಕ್ಕಾಚಾರವನ್ನ ಆನ್ಲೈನ್ ಅಲ್ಲಿ ಅಪ್ಡೇಟ್ ಮಾಡಬೇಕು ಅನ್ನೋ ಒಂದು ಉದ್ದೇಶವನ್ನ ಇಟ್ಕೊಂಡು ಈ ಒಂದು ಡಿಜಿಟಲೀಕರಣ ವ್ಯವಸ್ಥೆಯನ್ನ ಮೋದಿ ಸರ್ಕಾರ ಜಾರಿಗೆ ತರಲಿಕ್ಕೆ ಹೊರಡ್ತಾ ಇದೆ. ಅದು ಕೂಡ ಏಕೀಕೃತ ವಕ್ಫ್ ನಿರ್ವಹಣಾ ಸಬಲೀಕರಣ ದಕ್ಷತೆ ಮತ್ತು ಅಭಿವೃದ್ಧಿ ನಿಯಮ 2025ರ ಪ್ರಕಾರ ಅಧಿಸೂಚನೆಯನ್ನ ಈಗಾಗಲೇ ಹೊರಡಿಸಲಾಗಿದೆ. ಆಸ್ತಿಗಳ ನೋಂದಣಿ, ಲೆಕ್ಕ ಪರಿಶೋಧನೆ ಮತ್ತೆ ಆಡಿಟ್ ಹಾಗೆ ಖಾತೆಗಳ ನಿರ್ವಹಣೆ ಏನಿದೆ ಅದನ್ನ ಡಿಜಿಟಲೀಕರಣ ಮಾಡಬೇಕು. ಹೌದು, ಕೇಂದ್ರೀಯ ವಕ್ಫ್ ಪೋರ್ಟಲ್ ವಕ್ಫ್ ಆಸ್ತಿ ವಿವರವನ್ನ ಇದರಲ್ಲಿ ಅಪ್ಲೋಡ್ ಮಾಡಬೇಕು ಅಂತ ಈಗ ಒಂದು ಹೊಸ ರೂಲ್ಸ್ ಅನ್ನ ಮೋದಿ ಸರ್ಕಾರ ಜಾರಿಗೊಳಿಸಿದೆ ಅಂತಲೇ ಹೇಳಬಹುದು. ಹೀಗಾಗಿ ವಕ್ಫ್ ಆಸ್ತಿ ಏನಾದ್ರೂ ಡಿಜಿಟಲೀಕರಣ ಆಯ್ತು ಅಂತ ಹೇಳಿದ್ರೆ ಜನಸಾಮಾನ್ಯರಿಗೂ ಕೂಡ ಈ ಒಂದು ವಕ್ಫ್ ವಿವರಗಳು ಸುಲಭವಾಗಿ ಸಿಗ್ತಾ ಹೋಗುತ್ತೆ. ಆನ್ಲೈನ್ ಅಲ್ಲಿ ಒಂದು ಆಸ್ತಿ ವಿಚಾರವನ್ನ ಅಪ್ಲೋಡ್ ಮಾಡಬೇಕು ಅನ್ನೋದು ಇದೀಗ ಮೋದಿ ಸರ್ಕಾರದ ವಾದವಾಗಿದೆ. ಇನ್ನು ಕೇಂದ್ರದ ಅಲ್ಪಸಂಖ್ಯಾತರ ವ್ಯವಹಾರಗಳ ಸಚಿವಾಲಯ ಇದನ್ನ ನಿರ್ವಹಣೆ ಮಾಡುತ್ತೆ. ಅಂದ್ರೆ ಡಿಜಿಟಲೀಕರಣ ಆದ ಮೇಲೆ ಇದನ್ನ ನಿರ್ವಹಣೆ ಮಾಡ್ಲಿಕ್ಕೆ ಅಂತ ಒಂದು ಸಂಸ್ಥೆ ಇರಬೇಕಾಗತ್ತೆ. ಹಾಗಾಗಿ ಕೇಂದ್ರದ ಅಲ್ಪಸಂಖ್ಯಾತರ ವ್ಯವಹಾರಗಳ ಸಚಿವಾಲಯ ಏನಿದೆ ಅಲ್ಲ, ಇದು ವಕ್ಫ್ ಆಸ್ತಿಗಳನ್ನ ನಿರ್ವಹಣೆ ಮಾಡುತ್ತೆ. ಇನ್ನು ವಕ್ಫ್ ಆಸ್ತಿಗಳನ್ನ
ರಿಯಲ್ ಟೈಮ್ ಮಾನಿಟರಿಂಗ್ ಮಾಡುತ್ತೆ. ಜೊತೆಗೆ ಕೋರ್ಟ್ ಕೇಸ್ಗಳೇನಾದ್ರೂ ಇತ್ತು ಅಂದ್ರೆ, ವಿವಾದಗಳೇನಾದ್ರೂ ಇತ್ತು ಅಂತ ಹೇಳಿದ್ರೆ ಇದನ್ನ ಇತ್ಯರ್ಥ ಮಾಡುವಂತ ಕೆಲಸವನ್ನ ಮಾಡುತ್ತೆ. ಸಾಂಸ್ಥಿಕ ಆಡಳಿತ, ಹಣಕಾಸು ವಿಚಾರಗಳ ಮೇಲೆ ಇದು ತನ್ನ ನಿಗವನ್ನ ವಹಿಸುತ್ತೆ. ಅಂದ್ರೆ ಏನಾದ್ರೂ ವಕ್ಫ್ ಆಸ್ತಿಗಳಿಗೆ ಸಂಬಂಧಪಟ್ಟಂತೆ ಪ್ರಾಬ್ಲಮ್ ಆಗ್ತಾ ಇದೆಯಾ, ಇದರ ಬಗ್ಗೆ ಎಲ್ಲಾನು ಇದು ಉಸ್ತುವಾರಿಯನ್ನ ಮಿತವಾಗಿ ವಹಿಸುತ್ತೆ ಅಂತ ಹೇಳಬಹುದು. ಇನ್ನು ವಕ್ಫ್ ಆಸ್ತಿಗಳ ಗಡಿ ಎಷ್ಟಿದೆ, ವಾಣಿಜ್ಯ ವಿಚಾರಕ್ಕೆ ಬಳಸ್ಕೊಳ್ತಿದ್ದಾರಾ ಅಥವಾ ವಸತಿ ವಿಚಾರಗಳಿಗೆ ಬಳಸ್ಕೊಳ್ತಿದ್ದಾರಾ ಅಥವಾ ಯಾರಿಗಾದ್ರೂ ಬಾಡಿಗೆ ಸ್ವರೂಪದಲ್ಲಿ ಕೊಟ್ಟು ಅದರಲ್ಲಿ ಹಣ ಸಂಪಾದನೆ ಮಾಡ್ತಿದ್ದಾರಾ, ಯಾರು ಈ ಒಂದು ವಕ್ಫ್ ಆಸ್ತಿಯನ್ನ ಬಳಸ್ಕೊಳ್ತಾ ಇದ್ದಾರೆ, ಯಾರು ಹೆಸರಲ್ಲಿ ಈ ವಕ್ಫ್ ಆಸ್ತಿ ಇದೆ, ಯಾರು ಈ ಒಂದು ವಕ್ಫ್ ಆಸ್ತಿಯನ್ನ ಕೊಟ್ಟರು, ಅವರ ಬಗ್ಗೆ ವಿವರವನ್ನ ಪಡ್ಕೊಳ್ತಾರೆ, ಹೆಸರನ್ನ ನಮೂದನೆ ಮಾಡ್ತಾರೆ. ಜೊತೆಗೆ ವಕ್ಫ್ ಪತ್ರದ ಪ್ರತಿ ಏನಾದ್ರೂ ಇತ್ತು ಅಂತ ಅಂದ್ರೂ ಕೂಡ ಅದನ್ನು ಕೂಡ ಇವರು ಆಸ್ತಿ ಆದಾಯದ ಪ್ರತಿಯನ್ನ ಎಲ್ಲವನ್ನ ಕೂಡ ಇವರು ಒಂದು ವಕ್ಫ್ ಡಿಜಿಟಲೀಕರಣ ಏನ್ ಮಾಡ್ತಾರೆ ಅಲ್ಲಿ ಆನ್ಲೈನ್ ಅಲ್ಲಿ ಅಪ್ಲೋಡ್ ಅನ್ನ ಮಾಡ್ಬೇಕಾಗುತ್ತೆ. ಭೂ ಕಂದಾಯ ಇರಬಹುದು, ಇತರ ತೆರಿಗೆ ಉದ್ದೇಶಕ್ಕೆ ಏನಾದ್ರೂ ಕೊಟ್ಟಿದ್ದಾರಾ, ಹಿಂಗೆ ಏನೇನಕ್ಕೆಲ್ಲ ಈ ವಕ್ಫ್ ಆಸ್ತಿ ಬಳಕೆ ಆಗ್ತಿದೆ, ಎಷ್ಟು ಆಸ್ತಿ ಇದೆ, ಯಾರು ಕೊಟ್ಟಿದ್ದಾರೆ, ಯಾರು ಬಳಸ್ತಿದ್ದಾರೆ, ಹೇಗೆ ಬಳಸ್ತಿದ್ದಾರೆ, ಅದರಿಂದ ಬರ್ತಿರ್ತಕ್ಕಂಥ ಇನ್ಕಮ್ ಏನು, ಪ್ರತಿಯೊಂದನ್ನು ಕೂಡ ಡಿಜಿಟಲೀಕರಣ ಮಾಡಬೇಕು. ಆನ್ಲೈನ್ ಅಲ್ಲಿ ಇದರ ಒಂದು ಮಾಹಿತಿ ಉಚಿತವಾಗಿ ಬೇಗ ಎಲ್ರಿಗೂ ಕೂಡ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಕೆಲಸವನ್ನ ಮಾಡಲಾಗ್ತಿದೆ. ಇನ್ನು ಈಗಾಗಲೇ ಈ ಸಚಿವಾಲಯದಿಂದ ಒಂದು ಸರ್ವೆಯನ್ನು ಮಾಡಲಾಗಿದೆ. 9 ಲಕ್ಷಕ್ಕೂ ಹೆಚ್ಚು ವಕ್ಫ್ ಆಸ್ತಿ ಇದೆಯಂತೆ. ಹೀಗಾಗಿ 6 ತಿಂಗಳೊಳಗಡೆ ಈ ಒಂದು ಆಸ್ತಿಯ ವಿವರವನ್ನ ವಕ್ಫ್ ಸಂಬಂಧಿತ ಅದನ್ನ ಉಸ್ತುವಾರಿ ಮಾಡ್ಕೊಳ್ತಾರಲ್ಲ, ಅದನ್ನ ನೋಡ್ಕೊಳ್ತಾರಲ್ಲ ಅಂತವ್ರು ಇದನ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ಹೀಗಾಗಿ ಅವ್ರೇನಾದ್ರೂ ಈ ಒಂದು ಅಪ್ಲೋಡ್ ಅನ್ನ ಮಾಡಲಿಲ್ಲ ಅಂತ ಹೇಳಿದ್ರೆ ಅವರಿಗೆ ಒಂದಷ್ಟು ದಂಡವನ್ನ ಕೂಡ ವಿಧಿಸಲಾಗುತ್ತೆ. ಅದನ್ನ ನ್ಯಾಯಾಲಯದ ಮೂಲಕ ಅವರು ತಿದ್ದುಪಡಿಯನ್ನ ಮಾಡಿಕೊಂಡು ನ್ಯಾಯಾಲಯದಲ್ಲಿ ಹೋಗ್ಬಿಟ್ಟು ಗಡುವನ್ನ ಕೇಳಿಕೊಂಡು, ಆ ಗಡುವು ಕೂಡ ಕೇವಲ 90 ದಿನಗಳ ಕಾಲಾವಕಾಶ ಇರುತ್ತೆ. ಅಷ್ಟರಲ್ಲೂ ಕೂಡ ಅವರು ಆನ್ಲೈನ್ ನಲ್ಲಿ ಅಥವಾ ಕೇಂದ್ರೀಯ ವಕ್ಫ್ ಪೋರ್ಟಲ್ ನಲ್ಲಿ ಅವರೇನಾದ್ರೂ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ಲೋಡ್ ಅನ್ನ ಮಾಡಲಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ನಿಜಕ್ಕೂ ಕೂಡ ತೊಂದರೆ ಆಗೇ ಆಗುತ್ತೆ. ಅದನ್ನ ಸರ್ಕಾರ ಮುಟ್ಟುಗೋಲು ಹಾಕೊಳ್ಬಹುದು ಅನ್ನುವಂತಹ ವ್ಯವಸ್ಥೆ ಈಗ ಸದ್ಯ ಜಾರಿ ಆಗ್ತಿರ್ತಕ್ಕಂಥದ್ದು. ಹೀಗಾಗಿ 6 ತಿಂಗಳ ಕಾಲಾವಕಾಶವನ್ನ ಈಗ ಸರ್ಕಾರ ಕೊಡುತ್ತೆ. 6 ತಿಂಗಳ ಕಾಲಾವಕಾಶದ ಒಳಗಡೆ, ಈ ಡೆಡ್ಲೈನ್ ಒಳಗಡೆ ಅವ್ರೇನಾದ್ರೂ ಅಪ್ಲೋಡ್ ಮಾಡಲಿಲ್ಲ ಅಂತಂದ್ರೆ ನ್ಯಾಯಮಂಡಳಿಯ ಮುಖಾಂತರ ಮತ್ತೆ 90 ದಿನಗಳ ಗಡುವನ್ನ ಕೊಡ್ತಾರೆ. ಅದರಲ್ಲೂ ಅವರು ಸೋತ್ರು ಅಂತ ಹೇಳಿದ್ರೆ ಆ ಆಸ್ತಿಯನ್ನ ಸರ್ಕಾರ ಮುಟ್ಟುಗೋಲು ಹಾಕೊಳ್ತಕ್ಕಂಥ ವ್ಯವಸ್ಥೆ ಇದಾಗಿದೆ. ಸೊ ಈ ಒಂದು ಡಿಜಿಟಲೀಕರಣ ಏನಿದೆ ನಿಜಕ್ಕೂ ಕೂಡ ವಕ್ಫ್ ಆಸ್ತಿಗಳ ಮೇಲೆ ನಿಗಾ ವಹಿಸಲಿಕ್ಕೆ, ಜನಸಾಮಾನ್ಯರಿಗೂ ಕೂಡ ಆ ಆಸ್ತಿ ಎಷ್ಟಿದೆ, ಏನಕ್ಕೆ ಬಳಕೆ ಆಗ್ತಿದೆ, ಹೇಗೆ ಬಳಕೆ ಆಗ್ತಿದೆ ಅನ್ನೋದೆಲ್ಲ ತಿಳ್ಕೊಳ್ಳೋಕೆ ನಿಜಕ್ಕೂ ಕೂಡ ಈ ಡಿಜಿಟಲೀಕರಣ ತುಂಬಾ ಹೆಲ್ಪ್ಫುಲ್ ಅಂತ ಹೇಳಬಹುದು. ಇದರ ಬಗ್ಗೆ ನೀವೇನ್ ಹೇಳ್ತೀರಾ ಸ್ನೇಹಿತರೆ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.